ಸಭೆಗೆ ಬಂದ ಸಮಾಚಾರವನ್ನು ತಿಳಿಸು. ಪೂಜ್ಯ ಗುರುಗಳಾದ ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಅಪೇಕ್ಷಿಸುವುದಾದರೆ ನಿನಗೊಂದು ಹಿತೋಕ್ತಿಯನ್ನು ಹೇಳಲು ಬಂದಿರುವೆನು. ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಬೇರೆ ಏನಾದರೂ ತಿಳಿಸಬಹುದು ಕೃಷ್ಣ. ರಾಜ್ಯದ ವಿಚಾರವಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ದುರ್ಯೋಧನ. ತಿಳಿಸುವೆನು. ಪರಮ ಪೂಜ್ಯ ಆಚಾರ್ಯರೇ, ಕುರುವೃತ್ತರೇ, ಕೌರವ ಪಕ್ಷಿಯರೇ, ನಾನಿಂದು ಆ ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಇಂದು ಕುರುಪಾಂಡವರ ರಾಜ್ಯ ಕಾರ್ಯ ವ್ಯವಸ್ಥೆಯು ನಿರ್ಧಾರವಾಗಬೇಕಾಗಿದೆ. ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಗಮನಿಸಿ ಅನುಗ್ರಹಿಸಬೇಕು. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ ಇವೆಲ್ಲವುಗಳನ್ನು ತ್ಯಜಿಸಿ ತೀರ್ಪನ್ನು ನೀಡಬೇಕಾಗಿದೆ. ಒಂದು ವೇಳೆ ಈ ರೀತಿ ಮಾಡದೆ ಹೋದಲ್ಲಿ ಮುಂದೆ ಆಗುವ ಅನಾಹುತಗಳಿಗೆ ತಾವೇ ಜವಾಬ್ದಾರರಾಗುತ್ತೀರಿ. ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳೇನೆಂದರೆ, ಇಂದು ಕ್ಷತ್ರಿಯರ ಅಸ್ತಿತ್ವ ನಾಸ್ತಿತ್ವವನ್ನು ನಿರ್ಧರಿಸುವುದನ್ನು ತಿಳಿಯಿರಿ. ಪವಿತ್ರವಾದ ಭಾರತ ಭೂಮಾತೆಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಪಾತದಿಂದ ಮಾತೃಮೂರ್ತಿಯನ್ನು ತೋರಿಸುವಿರೋ? ಈ ಎರಡು ವಿಷಯದಲ್ಲಿ ಒಂದು ಪ್ರಶ್ನೆಯು ನಿರ್ಧಾರವಾಗಬೇಕಾಗಿದೆ. ಸತ್ಯವಂತರಾದ ಪಾಂಡವರು ನಿಮ್ಮ ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸವನ್ನು ಮುಗಿಸಿಕೊಂಡು ಪುನಃ ಮರಳಿದ್ದಾರೆ. ಬಾಲ್ಯದಿಂದಲೂ ನೀವು ಅವರಿಗೆ ತೋರಿದ ಕಡು ವೈರ್ಯವನ್ನು ಮರೆಯಲು ಸಿದ್ಧರಾಗಿದ್ದಾರೆ. ಕಪಟದೂತ, ಲಾಕ್ಷ ಬೃಹದಾನ, ವಿಷಭೋಜನ ಇವೆಲ್ಲಕ್ಕಿಂತ ಮಿಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾವರಣ ಇಂಥ ಮಹಾ ಪಾಪಗಳನ್ನು ಮನ್ನಿಸಿ ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಯಾಚಿಸುತ್ತಿರುವಾಗ ಇಂಥ ಸುಸರ್ಜಿತವಾದ ಸಮಯವನ್ನು ವ್ಯರ್ಥಗೊಳಿಸದೆ ಸಂಧಿಗೆ ಸಮ್ಮತಿಸಿ ಅವರು ಕಳಿಸಿರುವ ಸಂದೇಶದೊಡನೆ ನನ್ನ ಈ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರ ಅವಿಚಾರಗಳು, ಕರ್ತವ್ಯ ಅಕರ್ತವ್ಯಗಳನ್ನು ನಿರ್ಧರಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಮಾತನ್ನು ಕೇಳಿದೆಯಾ? ಪರಮಾತ್ಮನು ಹೇಳಿದ ಮಾತನ್ನು ಕೇಳಿದೆಯಾ ದುರ್ಯೋಧನ? ಏನು ದಾದ? ಚಕ್ರೇಶ್ವರ, ಆದ ಮುಟ್ಟಿ ಕೆಟ್ಟವನು ಒಬ್ಬ, ಮುಟ್ಟದೆ ಕೆಟ್ಟವನು ಒಬ್ಬ, ಕೊಟ್ಟು ಕೆಟ್ಟವನು ಒಬ್ಬ, ಕೊಡಲು ಕೆಟ್ಟವನು ಒಬ್ಬ. ದುರ್ಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ನೀನು ಕೆಡಬೇಡ ದುರ್ಯೋಧನ. ಮುಟ್ಟಿ ಕೆಟ್ಟವನು ಭಸ್ಮಾಸುರ, ಕೊಟ್ಟು ಕೆಟ್ಟವನು ಬಲೀಂದ್ರ ಚಕ್ರವರ್ತಿ. ದುರ್ಯೋಧನ, ಕೊಡದೆ ನೀನು ಕೆಡಬೇಡ. ಹಿಂದೆ ಶತಕೋಟಿ ರಾಜರು ಆಳಿರುವ ಈ ಭೂದೇವಿಗೋಸ್ಕರ ಇವರನ್ನೆಲ್ಲರನ್ನೂ ಬಲಿ ಕೊಡಬೇಕು ದುರ್ಯೋಧನ. ಹೇಳುವೆನು, ಚಿತ್ತ ಬಿಟ್ಟು ಆಲಿಸುವನಾಗು ಚಕ್ರೇಶ್ವರ. ಅದೇನು ಹೇಳುವುದು? ಹಿಂದೆ ಶತಕೋಟಿ ರಾಯರಾಡಿದ ಈ ನೆಲವ
ಪಾಂಡವರಿಗೆ ಕೆಲವು ಗ್ರಾಮಗಳನ್ನಾದರೂ ಕೊಟ್ಟು ನಿನ್ನ ಸಹೋದರರಂತೆ ಆದರಿಸೆಂದು ನಾನು ಹಿರಿಯ ಪಿತಾಮಹ ಭೀಷ್ಮ ಆದುದರಿಂದ ನೀನು ನನಗೆ ಮಗನಾದ ಕಾರಣ ನಿನಗೆ ಹೇಳಬೇಕಾದ ವಿಷಯವನ್ನು ಚಿತ್ತವಿಟ್ಟು ಹೇಳುವೆನು. ಇದರ ಮೇಲೆ ತನ್ನ ಚಿತ್ತ. ಪಿತಾಮಹರೇ, ನಿಮಗೆ ಇದು ತಿಳಿಯದ ವಿಚಾರ, ಸುಮ್ಮನೆ ಕುಳಿತುಕೊಳ್ಳಿ. ಹೌದು ದುರ್ಯೋಧನ, ನನ್ನ ರೋದನ ದುರ್ಯೋಧನ. ಯಾರು ಮಾತನಾಡುತ್ತಿರುವುದು? ಓಹೋ, ಚಿಕ್ಕಪ್ಪ ವಿದುರ ಮಹಾಶಯ. ನಡೆಯಲಿ ನಿಮ್ಮ ಅರಣ್ಯ ರೋದನ. ದುರ್ಯೋಧನ, ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂತವನಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ? ಕೆಡುವನ್ನು ನೋಡಿದಾಗ ವಿವೇಕವನ್ನು ಹೇಳುವುದು ನಮ್ಮಗಳ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ಕೇಳು ದುರ್ಯೋಧನ, ಪಿತಾಮಹ ಭೀಷ್ಮರು, ಗುರು ದ್ರೋಣರು, ಶ್ರೀಕೃಷ್ಣನು ಹೇಳುವುದಕ್ಕಿಂತ ನಾನು ಹೆಚ್ಚಿಗೆ ಹೇಳಲಾರೆ. ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟಾದರೂ ರಾಜ್ಯವನ್ನು ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ಶೇಖಪ್ಪ, ಈ ನೀತಿ ವಚನವನ್ನು ಆ ಪಾಂಡವರಿಗೆ ಹೇಳಿಲ್ಲವೇಕೆ? ನಿನಗಾಗಲಿ ಈ ಕೃಷ್ಣನಿಗಾಗಲಿ ನನ್ನೋರ್ವನಲ್ಲಿ ದೋಷವು ಕಂಡು ಬರುವುದು. ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಹಕ್ಕದಂತೆ ಹೇಳಿದ್ರೆ, ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ಧೂತತ್ವವನ್ನು ಬಹು ಸಾಗನೀಯವಾಗಿಯೇ ಆದರೆ ನಿನ್ನೆ ಮರಳು ಮಾತಿಗೆ ಒಡಂಬಡುವ ಅವಧೀನನು ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಒಳಗು ನೀರಲ್ಲ ಕೃಷ್ಣ, ಹೊರಗು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಗ್ರಹದ, ದುರಂಕಾರದ, ದುಸ್ಸವಾಸದ, ದುರಾಶಯದ ದುರಭಿಮಾನ. ವಿಚಾರ ಮಾಡಿಕೋ ರಮೇಶ್ವರ. ಕೃಷ್ಣ, ದುರ್ಯೋಧನ, ಹಾಗೂ ನಿನ್ನ ಹೋಗ್ಬಿಡಂತ ನಾನದನ್ನು ಮೊದಲೇ ಬಲ್ಲೆ. ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಾವಾಸದ, ದುರಾಶದ ದುರ್ಮಾನವೇ? ಹಾಗಲ್ಲ, ಹೇಳುತ್ತೇನೆ ಕೇಳು. ಈ ಕೌರವೇಶ್ವರನನ್ನು ಸೆದೆ ಬಡಿಯಬೇಕೆಂದನಲ್ಲವೇ ಆ ನಿನ್ನ ಹೊಟ್ಟೆ ಬಾಕ ಭೀಮ? ಅದು ದುರಗ್ರಹ. ಲೋಕೈಕ ವೀರನಾದ ಎನ್ನ ಮಿತ್ರ ಕರ್ಣರನ್ನು ಒಲಿಸಬೇಕೆಂದನಲ್ಲವೇ ಆ ಏಡಿ ಪಾರ್ಥ? ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತ ಕಪಟಿಯ ಸ್ನೇಹವನ್ನು ಬಯಸಿದರಲ್ಲವೇ ಆ ಪಾಂಡವರು? ಅದು ದುರಭಿಮಾನ. ದುರ್ಯೋಧನ ದುಶ್ಯಾಸರನ್ನು ಕುಳಿಗೈದು ಭರತ ಖಂಡದಲ್ಲಿ ತಮ್ಮ ಧ್ವಜಪದಾಕೆಯನ್ನು ಹಾರಿಸಬೇಕೆಂದಿರಲ್ಲವೇ ಆ ಪಾಂಡವರು? ಅದು ದುರಾಶಯ. ನಾವೇ ಸಮರ್ಥರು, ಜಯಶೀಲರು ಎಂದು ಭಾರಿಗೂ ಹೆಮ್ಮೆ ಪಡುತ್ತಿರಲ್ಲವೇ ಆ ನೀಚ ಪಾಂಡವರು? ಅದು ದುರಭಿಮಾನ. ಕೃಷ್ಣ, ಈ ವಾರ ಏನೇ ಹೇಳಿದ್ರು ಈ ದುರ್ಯೋಧನ ನಿರ್ಧಾರ ಚಲಿಸಕೂಡದು. ಒಮ್ಮನ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳೆಲ್ಲವೂ ನಮ್ಮ ಒಪ್ಪಿದವು. ಈ ಗುರು ಸಹೋದರ ಹೃದಯದಲ್ಲೇ ಪ್ರಜ್ವಲಿಸುತ್ತಿರುವ ಕೋಪಾಗ್ನಿ ಜ್ವಾಲೆಯು ಇಂಥ ಯುದ್ಧ ಮಾತುಗಳಿಗೆ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ.
ಸೇನಾ ಸಮುದ್ರವನ್ನು ಬೆಳಕಿ ಬಿಡಬಲ್ಲ ಗಂಡುಗಳು ನಾವು ಕೊಂಡ ಭೀಮನ ರುಂಡವನ್ನು ಚಂಡಾಡಲು ಈ ದುಶ್ಯಾಸನ ಸದಾ ಸಿದ್ಧನಾಗಿರು. ಫಲ ದುಶ್ಯಾಸನ ದುರ್ಯೋಧನ ದುಸ್ಯಾಸರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ಹಗೆಯ ತೀರದ ತನಕ ಈ ರಾಧೇನಿಗೆ ಮೃಷ್ಟಾನ್ನವೂ ರುಚಿಸುವುದಿಲ್ಲ. ರಾಜೇಂದ್ರ, ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ವಯೋವೃದ್ಧರಿಗೆ ಸ್ವಾಭಾವಿಕವಾದುದು, ನಮ್ಮಂತಹ ವೀರರಿಗಲ್ಲ. ನೀನು ಸಹ ಅವರಂತೆ ಮಾತನಾಡುತ್ತಿರುವೆ. ಭಾರತನ ಮೇಲಿರುವ ವೈಯಕ್ತಿಕ ವೈರಕ್ಕೆ ಇಡೀ ಕ್ಷತ್ರಿಯ ವಂಶವನ್ನೇ ನಿರ್ವಂಶ ಮಾಡಲು ಹೊರಟಿವ್ಯಾ? ಇದು ನಿನ್ನ ಧರ್ಮವೇ? ಯದುಪತಿ ಹೇಳು.
ಅರ್ಜುನನ ಮೇಲಿನ ಮಮಕಾರ, ಅರ್ಜುನನ ಮೇಲಿನ ಪ್ರೀತಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದೆಯಲ್ಲವೇ? ಆ ನಿನ್ನ ಧರ್ಮಕ್ಕಿಂತಲೂ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನು ಮನಗಳನ್ನರ್ಪಿಸುವ ನನ್ನ ಧರ್ಮವು ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತ ಒಪ್ಪಲಾರೆವು. ನೀ ದರ್ಪದೊಳಗಿಂದ ಯಾವ ದಾಳಿ ಗಂಟವು ಬಿಡಂತಾಯಿತು. ಓಹೋ, ಮೇಲೆ ಮೇಲೆ ಮದೋನ್ಮತಿಗಳಾದ ಇವರೊಡನೆ ಮಾತನಾಡುವುದು ಅನುಚಿತ. ದುರ್ಯೋಧನ, ಕೃಷ್ಣ, ಆದ್ರೂ ಒಂದು ಮಾತನ್ನು ಹೇಳುತ್ತೇನೆ, ಕೇಳು. ನಿನ್ನೊಬ್ಬನ ಸಲುವಾಗಿ ಇಡೀ ಕ್ಷತ್ರಿಯ ವಂಶವನ್ನೇ ನಿರ್ವಂಶ ಮಾಡಲು ಹೊರಟ್ರಿಯ. ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ಅವರಿಗೆ ನಿಮ್ಮೆಲ್ಲರ ಪ್ರೀತಿ, ಸಹನೆ, ವಿಶ್ವಾಸವನ್ನು ಹೊರತುಪಡಿಸಿ ಮತ್ತೇನು ಅವರಿಗೆ ಬೇಡ. ಸಂಧಿಯನ್ನು ನಿರಾಕರಿಸದೆ ಸಂಧಿಗೆ ಸಮ್ಮತಿಸು. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದಿವೆ. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಹೋಗಲಿ, ಅವರ ಇಷ್ಟಾರ್ಥವನ್ನು ನೆರವೇರಿಸು ದುರ್ಯೋಧನ. ಸಂಧಿಯನ್ನು ನಿರಾಕರಿಸದೆ ಸಂಧಿಗೆ ಸಮ್ಮತಿಸು. ಈ ದಾನವ ವಿಧಿ ಬರೀ ಪಾಂಡವರ ಸಲುವಾಗಿ ಅಲ್ಲ, ಒತ್ತಾರ ಸಲುವಾಗಿ ಕೃಷ್ಣ, ನಿಮ್ಮೆಲ್ಲರ ಸಲುವಾಗಿ ದುರ್ಯೋಧನ. ಮುಂದೊದಗುವ ಭೀಷಣ ಯುದ್ಧದಿಂದ ಮಾನವ ಪ್ರಜಾಕೋಟಿಯನ್ನು ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿ ಇಂದು ಕ್ಷಮ ಸಂಧಿ ಭಿಕ್ಷೆ ಬೇಡುತ್ತಿರುವೆನು. ಸಂಧಿ ಭಿಕ್ಷೆ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವಾದರೂ ಏನು ಕೃಷ್ಣ? ಪಾಂಡವರು ಚೂಜಾಡಿ ರಾಜ್ಯಾದಿ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪು. ಸತ್ಯಪರ ಪಾಲನೆಗಾಗಿ ಪ್ರವಾಸ ಮಾಡಿದ್ದು ಅಧರ್ಮದ ಕಾರ್ಯವು ಕೃಷ್ಣ. ದುರ್ಯೋಧನ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ತಾರಿಸಲು ಸಾಧ್ಯವಿಲ್ಲ. ಪಾಂಡವರು
ದುರ್ಯೋಧನ? ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಪುಲವಾದ ಸಾಮ್ರಾಜ್ಯರು ಒಪ್ಪಿಸುವ ಅಪಮಾನ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುವ ಜನಾರ್ದನ, ಯುದ್ಧವು ಕ್ಷತ್ರಿಯನ ಧರ್ಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡಲಾಗದು. ಸ್ಥಿರನಾಗ ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವೇ ಆದ್ರೆ ಅದನ್ನೇ ಪಡೆದೇ ತೀರುವೆ. ಆದ್ರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರವಾದ ಆತ್ಮಹತ್ಯೆ. ಆಮಾಶೇನ ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ತಿಳಿದಿರುವೆಯಾ? ನಿನ್ನ ಅಪರಾಧಗಳು ಅನಂತ, ಅಗಣ್ಯ. ಚಂದ್ರಶಿವಯಾಗದಲ್ಲಿ, ದಾನಶಿವಯಾಗದಲ್ಲಿ, ರಾಜಶಿವಯಾಗದಲ್ಲಿ ಯಧಿಷ್ಠಿರನನ್ನು ಕಪಟದೂತಕ್ಕೆ ಎಳೆತಂದದ್ದನ್ನು ಮರೆತೆಯ? ತುಂಬಿದ ರಾಜಸಭೆಯಲ್ಲಿ ಸಹೋದರ ಪತ್ನಿಯನ್ನು ಎಳೆತರಿಸಿ ಮಾಡಿದ ಅವಾಚ್ಯ ಅಪರಾಧವು ನಿರಂತರವಾಗಿ ನಿನ್ನ ಪ್ರಳಯದ ಧೂಮಕೇತುನಂತೆ ಹಿಂಬಾಲಿಸುತ್ತಿದೆ. ಈ ನಿನ್ನ ಗುರುಹಿರಿಯರ ಮಾತುಗಳನ್ನು ನಿರಾಕರಿಸಿ ರಾಜ್ಯಭಾರ ಮಾಡುತ್ತಿರುವ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ಅದರಿಂದ ಕೃಷ್ಣ ಕೆಟ್ಟರೂ ಸರಿಯ ಕಟ್ಟ ಕಡೆಯದಾಗಿ ಕಾಡಿಗಟ್ಟಬೇಕೆಂದು ಒಟ್ಟು ಹಿಡಿದ ಎಚ್ಚರಿಯ ವೀರ ಕಟ್ಟಾಳು ಈ ಕೌರವೇಶ್ವರನನ್ನು ಕೆಳಗೆ ಕೇಕೆ ಹಾಕಿದಕ್ಕಳಲ್ಲ ಆ ಪಾಂಡವರು ಅಂದ್ರೆ ದೊಡ್ಡನು ಛಲವ ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾದೇಶ್ವರನೇ ಕಾಲ್ ಕೆರೆದು ಅದನಕ್ಕೆ ನಿಂತರೂ ಕಲಿವಂಶದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವೆಲ್ಲವೂ ರಕ್ತದ ಗುಡುವಿನಲ್ಲಿ ಹೋದರೂ ಸರಿಯೇ. ಹಸ್ತಿನಾವತಿಯ ಚಕ್ರೇಶ್ವರನಾದ ನಾನು ಮಸಣದ ಮಣ್ಣಲ್ಲಿ ಮಣ್ಣಾಗಿ ಮಣ್ಣಿಡಿದು ಹೋದರೂ ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊರೆ. ಕೃಷ್ಣ
ತಕ್ಕದು. ಛಲ ತೊಟ್ಟು ಮಾಡುವೆ ಯುದ್ಧ, ಹಣ ಕಡಿ ಸಾತ್ತರೆ ಸಾಯಿಚ್ಚ, ಬದುಕಿದರೆ ಈ ಕುರು ಸಾಮ್ರಾಜ್ಯ. ಹಾಗೂ ಸಂಗ್ರಾಮಕ್ಕೆ ಸಾಧನೆಗಳನ್ನು ನಿರ್ಮಿಸಿಕೊಳ್ಳಲು ಆ ನಿನ್ನ ಹೇಳಿ ಪಾಲಕರಿಗೆ ಇಳಿಸಿಬಿಡು. ಸೈಡ್ ಸ್ವರೂಪನೇ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಷ್ಠವೇ. ಯದುಕುಲ ಕೂಡ ಬಿಡಿ. ದುರ್ಯೋಧನ, ನಿನ್ನೀ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ನಾವೇ ನಿರ್ಧರಿಸಬೇಕು. ಅದನ್ನು ಯಾರು ನಿರ್ಣಯಿಸಬೇಕಾಗಿಲ್ಲ, ನಾನಾಗೇ ನಿರ್ಣಯಿಸಿ ಮುಖ್ಯ ಸಲಹೆ ಇಟ್ಟಿದ್ದೇನೆ. ಯಾರಿಗೋ? ಮತ್ಯಾರಿಗೆ? ಸಾರ್ವಭೌಮನಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳಿ ತಿಳ್ಕೊಳ್ಳುವುದು. ಸಾರ್ವಭೌಮ ಹೋ. ಕೃಷ್ಣ, ದುರ್ಯೋಧನ, ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಲು ನಮ್ಮ ಶಕುನಿ ಮಾವನವರು ನನಗಾಗಲೇ ಒಂದು ಮುಖ್ಯ ಸಲಹೆಯನ್ನಿಚ್ಚಿದ್ದಾರೆ. ಓಹೋ, ಶಕುನಿ ಮಾವನವರ ಸಲಹೆಯ ಮೇಲೆ ಅದು ಅದ್ಭುತವಾಗಿಯೇ ಇರುತ್ತದೆ. ಹೌದೌದು, ಇನ್ನು ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರವಿದು. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಗಾರನಾಗಿ ಸ್ವೀಕರಿಸುತ್ತೇನೆ. ಸ್ವೀಕರಿಸು, ಚೆನ್ನಾಗಿ ಸ್ವೀಕರಿಸು. ಸಹೋದರ ದುಶ್ಯಾಸನ, ಬಂಧಿಸು ಈ ಕಳ್ಳ ಕೃಷ್ಣನನ್ನು. ಯಾರನ್ನು ಬಂಧಿಸಿರೋ? ಮಂದಮತಿಗಳನ್ನ. ನಿನ್ನನ್ನು ಕೃಷ್ಣ, ನಿನ್ನ ಅರ್ಥಗಳನ್ನು ಬಂಧಿಸಿ ನಿನ್ನ ದುಡುಕುತನಕ್ಕೆ ತಕ್ಕ ಮುದ್ದನ್ನೇ ಕಲಿಸುವುದು. ಅದು ನಿಮ್ಮಿಂದ ಸಾಧ್ಯವಿಲ್ಲ. ಈಗ ಬಂಧಿಸಿ. ದುರ್ಯೋಧನ, ಬಟ್ಟೆಯಿಂದ ಬೆಂಕಿಯನ್ನು, ಸಾಗರದಿಂದ ಮರಣ ಬಂಧಿಸಲತ್ತಿಸಿದಂತೆ ಅದು ನಿಮ್ಮಿಂದ ಸಾಧ್ಯವಿಲ್ಲ. ಹಾಗಾದ್ರೆ ಈಗ ಬಂಧಿಸಿ